ಮಾನ್ಯ ಮುಖ್ಯಮಂತ್ರಿಯವರಿಗೆ, ಮಾನ್ಯ ಸಚಿವರಿಗೆ, ಹಾಗೆಯೇ ಸರ್ಕಾರದ ಉನ್ನತ ಅಧಿಕಾರಿಗಳಿಗೆ ನಮಸ್ಕಾರವನ್ನು ತಿಳಿಸ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘವು 18 ಮೇ 2024ರಂದು ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ವಿವಿಧ ಇಲಾಖೆಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿದೆ. ಪ್ರಸ್ತುತ ಕರ್ನಾಟಕ ರಾಜ್ಯ ಸರ್ಕಾರದ ವಿವಿಧ ಸ್ಥಾಪಿತಗಳಲ್ಲಿ 1310ಕ್ಕೂ ಹೆಚ್ಚು ದೃಷ್ಟಿವೈಕಲ್ಯವುಳ್ಳ ಅಂಧ ಹಾಗೂ ದೃಷ್ಟಿಮಾಂದ್ಯ ನೌಕರರು ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ. ಕರ್ತವ್ಯದ ಸ್ಥಳಗಳಲ್ಲಿ ನಮಗೆ ಮೂಲಭೂತವಾಗಿ 2 ತಾಂತ್ರಿಕ ಸಮಸ್ಯೆಗಳು ಅಡಚಣೆಯುಂಟಾಗ್ತಾ ಇದೆ. ಆ ತಾಂತ್ರಿಕ ಸಮಸ್ಯೆಗಳ ನಿವಾರಣೆಗಾಗಿ ಮನವಿ ಪತ್ರದಲ್ಲಿ ಅನುಬಂಧ 1 ಲಗತ್ತಿಸಿ ಕೆಲವು ಉದಾಹರಣೆ ಸಹಿತ ವಿವರಿಸಲಾಗಿದೆ. ಈ ಒಂದು ಲಿಖಿತ ಮನವಿಯ ಜೊತೆಗೆ ಆಗಿರುವ ತಾಂತ್ರಿಕ ಸಮಸ್ಯೆಗಳೇನು ಅನ್ನುವುದರ ಕುರಿತು ಪ್ರಾತ್ಯಕ್ಷಿಕೆಯನ್ನು ಸಹ ತಮಗೆ ಪ್ರಸ್ತುತಪಡಿಸುವಂಥ ಆಲೋಚನೆಯೊಂದಿಗೆ ಪ್ರಾಯೋಗಿಕ ಮತ್ತು ತಾಂತ್ರಿಕ ಸಮಸ್ಯೆಗಳನ್ನು ವಿವರಿಸುವ ನಿಟ್ಟಿನಲ್ಲಿ ಈ 2 ಸಮಸ್ಯೆಗಳನ್ನು, ಒಂದನೇದು PDF-ನಲ್ಲಿ ಯೂನಿಕೋಡ್ ಫಾಂಟ್ನ ಆಧಾರವಾಗಿಟ್ಕೊಂಡು ಇರುವಂತಹ ಒಂದು ಸಮಸ್ಯೆ, ಎರಡನೇದು ಇಂದಿಗೂ ಕೂಡ ASCII ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಇದು ಹಳೆಯ ಪದ್ಧತಿ. ಆದರೆ ಯೂನಿಕೋಡ್ ಅನುಷ್ಠಾನ ಅಳವಡಿಸ್ಕೊಳ್ಬೇಕು ಅಂತ ಸರ್ಕಾರ 2012ರಲ್ಲಿ ಸುತ್ತೋಲೆಯನ್ನು ಹೊರಡಿಸಿದ್ದಾಗ್ಯೂ ಇಂದಿಗೂ ಯೂನಿಕೋಡ್ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದ್ರಲ್ಲಿ ವಿವಿಧ ಇಲಾಖೆಗಳು ವಿಳಂಬತೆಯನ್ನು ತೋರ್ತಿರೋದ್ರಿಂದ ತ್ವರಿತವಾಗಿ ಆದಷ್ಟು ಬೇಗನೆ ಸಮಸ್ಯೆಗಳನ್ನು ನಿವಾರಣೆ ಮಾಡಬೇಕು ಅಂತ ಕೋರಲಾಗಿದೆ. ಪ್ರಾಯೋಗಿಕ ಸಮಸ್ಯೆಗಳನ್ನು ತಮಗೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಇವಾಗ ಕರ್ನಾಟಕ ಸರ್ಕಾರದ ರಾಜ್ಯಪತ್ರ ವೆಬ್ಸೈಟ್ ಮುಖಾಂತರ ನಾನು ಈ ಒಂದು ಅಧಿಸೂಚನೆಯನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಡೌನ್ಲೋಡ್ ಮಾಡಿಕೊಂಡು PDF-ಅಲ್ಲಿರುವಂಥ ಈ ಕಂಟೆಂಟನ್ನು ನಮ್ಮ ಸ್ಕ್ರೀನ್ ರೀಡರ್ ಸಾಫ್ಟ್ವೇರ್ ನಾನ್ ವಿಜುವಲ್ ಡೆಸ್ಕ್ಟಾಪ್ ಆಕ್ಸೆಸ್ ಅಂತ ಫ್ರೀ ಸೋರ್ಸ್ ಸಾಫ್ಟ್ವೇರು, ಇದ್ರ ಮುಖಾಂತರ ಓದಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ನೋಡಲಿಕ್ಕೆ ಚೆನ್ನಾಗಿ ಕಾಣ್ತಾ ಇದೆ, ಆದರೆ ನಮ್ಮ ಸ್ಕ್ರೀನ್ ರೀಡರ್ಗೆ ಸರಿಯಾಗಿ ಗೋಚರಿಸ್ತಾ ಇಲ್ಲ ಟೆಕ್ಸ್ಟ್. ಈಗ ಡೌನರ್ ಒತ್ತುತ್ತಾ ಇದ್ದೀನಿ. Traffic SOR4 Part Roman 4082024181946 Bengaluru Wednesday 08 May 2024 May Shaka 18 Shaka Marsha 1946 Not 235 No not 235. ಇಲ್ಲಿ ಕನ್ನಡದ ಅಕ್ಷರಗಳಿತ್ತು, ಅಂಥವುಗಳನ್ನು ನಮ್ಮ ಸ್ಕ್ರೀನ್ ರೀಡರ್ ಓದಲಿಲ್ಲ ಸರಿಯಾಗಿ. ಆದರೆ ಎಲ್ಲೆಲ್ಲಿ ಇಂಗ್ಲೀಷ್ ಕಂಟೆಂಟ್ ಇತ್ತೋ ಅಲ್ಲೆಲ್ಲವೂ ಕೂಡ ಚೆನ್ನಾಗಿ ನಮ್ಮ ಸ್ಕ್ರೀನ್ ರೀಡರ್ ಓದಿದೆ. ನಾನು ಜೊತೆಗೆ ಮತ್ತೆ ಡೌನರ್ ಒತ್ತುತ್ತಾ ಇದ್ದೀನಿ. Personnel and Administrative Reforms Secretariat Elections. Personnel and Administrative Reforms Secretariat Elections ಅಂತ ನೀಟಾಗಿ ಓದಿದೆ. ಸೊ ಇದೇ ರೀತಿ ನಾವು ಕಾಪಿ ಮಾಡಿಕೊಂಡಂಥ ಸಮಯದಲ್ಲಿ ಇದೇ ಕಂಟೆಂಟನ್ನು ಜಂಕ್ ಆಗಿ ಬರುತ್ತೆ. ನಾನು ವರ್ಡಲ್ಲಿ ಈಗ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಅದನ್ನು ನಾನು ಓಪನ್ ಮಾಡ್ತಿದ್ದೀನಿ. ನೋಡಿ, ಈ ರೀತಿ ಬಂದಿದೆ. 4 ಪಾರ್ಟ್ ಅನ್ನುವಂಥದ್ದು ಇಂಗ್ಲೀಷ್ ಕಂಟೆಂಟ್ ಏನಿದೆ ಅದು ಚೆನ್ನಾಗಿ ಬಂದಿದೆ. Roman 40824181946 Bengaluru Wednesday 08 May 2024 May Shaka 18 Shaka Marsha 1946 Not 235 Men. ಸೊ ಇಲ್ಲೂ ಅಷ್ಟೇ ಇಂಗ್ಲೀಷ್ ಕಂಟೆಂಟ್ ಎಲ್ಲಿತ್ತೋ ಅದೆಲ್ಲವೂ ಕೂಡ ಕರೆಕ್ಟಾಗಿ ಬಂದಿದೆ. Oh, not 235. Personnel and Administrative Reforms Secretariat Elections. Personnel and Administrative Reforms Secretariat Elections ಅಂತ ಇಂಗ್ಲೀಷ್ ಕಂಟೆಂಟು ಚೆನ್ನಾಗಿ ಬಂದಿದೆ. ಅದೇ ಕನ್ನಡ ಬಂದಿಲ್ಲ. ಇನ್ನು ಯಾವ ರೀತಿ ನಮ್ಮ ಸ್ಕ್ರೀನ್ ರೀಡರ್ಗೆ ಓದಬೇಕು ಮತ್ತು PDF-ನಲ್ಲಿರುವಂಥ ಕಂಟೆಂಟನ್ನು ವರ್ಡ್ಗಾಗಲಿ ಅಥವಾ ಬೇರೆ ಟೆಕ್ಸ್ಟ್ ಎಡಿಟರ್ಗೆ ಕಾಪಿ ಮಾಡಿಕೊಂಡಂಥ ಸಮಯದಲ್ಲಿ ನಮಗೆ ಯೂನಿಕೋಡ್ ರೆಂಡರಿಂಗ್ ಏನಿರುತ್ತೆ ಅದು ಕರೆಕ್ಟಾಗಿ ಬರಬೇಕು. ಆವಾಗ ಮಾತ್ರ ನಾವು ಕೇಸ್ ವರ್ಕಿಂಗ್ ಮಾಡುವಾಗ ಅಥವಾ ಬೇರೆ ಬೇರೆ ಸಮಯದಲ್ಲಿ ಬಳಸ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಅಂತಹ ಫಾರ್ಮೆಟ್ಗಳನ್ನು ನಾವು ಅಕ್ಸೆಸಿಬಲ್ ಅಂತ ಹೇಳ್ತೀವಿ. ಈಗ ಸ್ಕ್ರೀನಿನ 2ನೇ ಪೇಜ್ಗೆ ಹೋಗ್ತಾ ಇದ್ದೀನಿ.
ನೋಡಿ, ಕರ್ನಾಟಕ ರಾಜ್ಯಪತ್ರ Line 8. ಎರಡನೇ ಲೈನ್ಗೆ ಹೋಗ್ತದೆ. ಅಧಿಕೃತವಾಗಿ ಪ್ರಕಟಿಸಲಾದುದು. ಇದು ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ. ವಿಶೇಷ ರಾಜ್ಯ ಪತ್ರಿಕೆ ಭಾಗ 4 ಬೆಂಗಳೂರು. ಪಾರ್ಟ್ 4 ಬೆಂಗಳೂರು. ವೆನ್ಸ್ಡೇ 08. ಈ ರೀತಿ ಇಂಗ್ಲಿಷ್ ಕಂಟೆಂಟು ಚೆನ್ನಾಗಿ ಬರ್ತಿದೆ ಮತ್ತು ಕನ್ನಡ ಕಂಟೆಂಟು ಕೂಡ ಚೆನ್ನಾಗಿ ಬರುತ್ತೆ. ಮತ್ತೊಂದು ಸಮಸ್ಯೆ ನಮಗೆ ಎದುರಾಗ್ತಾ ಇದೆ. ಅದು ಏನಂತ ಅಂದರೆ, ಆಸ್ಕಿ ಎನ್ಕೋಡಿಂಗ್ ಟೆಕ್ಸ್ಟ್ಗಳನ್ನು ಈಗಲೂ ಕೂಡ ನಮ್ಮ ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ, ಕಚೇರಿಗಳಲ್ಲಿ ಸೃಜನೆ ಮಾಡ್ತಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಆಸ್ಕಿ ಮುಖಾಂತರ ಸೃಜನೆಯಾದಂತಹ ಕಡತಗಳನ್ನು ನಮ್ಮ ಸ್ಕ್ರೀನ್ ರೀಡರ್ ಸಾಫ್ಟ್ವೇರ್ ಓದೋದಿಲ್ಲ. ಉದಾಹರಣೆಗೆ ನೋಡಿ, Heading level 3 spelling error PR spelling error PR spelling error CU umlaut PRMIO tilde acute spelling error ASAR superscript 1 CIA umlaut E11 acute superscript 192 ARPA 26-4-1994. ಈ ರೀತಿ ಹೇಳುತ್ತೆ. ಇದು ಚರಾಸ್ತಿ ಹಾಗೂ ಸ್ಥಿರಾಸ್ತಿ ಸಲ್ಲಿಕೆ ನಮೂನೆ. ಅದೇ ಯೂನಿಕೋಡ್ ಆಧಾರಿತವಾಗಿರುವಂತಹ ಟೆಕ್ಸ್ಟನ್ನು ನಾವು ನಮ್ಮ ಸ್ಕ್ರೀನ್ ರೀಡರ್ ಮುಖಾಂತರ ಓದ್ಕೊಳ್ಬಹುದು. ಅದನ್ನು ನಿಮಗೆ ಈಗ ತೋರಿಸ್ತಾ ಇದ್ದೀನಿ. ಇದು ವೈದ್ಯಕೀಯ ವೆಚ್ಚ ಮರುಪಾವತಿಯ ನಿಗದಿತ ನಮೂನೆ. ನಮೂನೆ ಸಿ. 15 ನಿಯಮಗಳನ್ನು ನೋಡಿರಿ. ವರ್ಡ್ ಬೈ ವರ್ಡ್ ಕೇಳಿಸ್ಕೊಳ್ಳಿ. ವೈದ್ಯಕೀಯ ವೆಚ್ಚದ ಮರುಪಾವತಿಯನ್ನು ಪಡೆಯಲು ಕೋರುವ ಅರ್ಜಿ ನಮೂನೆ. ಇನ್ನೊಂದು ಸಮಸ್ಯೆ ಏನಂತ ಅಂದರೆ, ಆಸ್ಕಿ ಟು ಯೂನಿಕೋಡ್ ಕನ್ವರ್ಷನ್ ಮಾಡ್ಕೊಳ್ಳಿಕ್ಕೆ ನಮಗೆ ಬೇರೆ ಬೇರೆ ಜಾಲತಾಣಗಳ ಮುಖಾಂತರ ಅವಕಾಶವಿದೆ. ಆದರೆ ಆ ಪರಿವರ್ತಕಗಳು ಫಾರ್ಮೆಟನ್ನು ರಿಟೈನ್ ಮಾಡಲ್ಲ. ಫಾರ್ಮೆಟನ್ನು ರಿಟೈನ್ ಅಂತ ಅಂದರೆ, ಈ ಫೈಲಲ್ಲಿ ಟೇಬಲ್, ಅಲೈನ್ಮೆಂಟ್ ಎಲ್ಲವೂ ಕೂಡ ನಿಗದಿಪಡಿಸಲಾಗಿದೆ. Table with 3 rows and 8 columns. Level 1 row 1 column 1 page 1 section 1 spelling error PIEAA umlaut heading level 1. ಇಲ್ಲಿ 8 ಕಾಲಮು ಮತ್ತು 3 ರೋ ಇರುವಂತಹ ಒಂದು ಟೇಬಲ್ಲು. ಆಸ್ಕಿಯಿಂದ ಯೂನಿಕೋಡ್ಗೆ ಕನ್ವರ್ಷನ್ ಮಾಡಿದಂಥ ಸಮಯದಲ್ಲಿ ಟೇಬಲ್ಲು, ಅಲೈನ್ಮೆಂಟ್ ಇಂತಹ ಎಲ್ಲ ಫಾಂಟ್ಗಳು ಎಲ್ಲವೂ ಕೂಡ ಅಸ್ತವ್ಯಸ್ತ ಆಗಿಬಿಡುತ್ತೆ. ಪ್ಲೇನ್ ಟೆಕ್ಸ್ಟ್ಗೆ ಕನ್ವರ್ಷನ್ ಆಗುತ್ತೆ. ನಾವು ಮಾಹಿತಿ ಏನಿದೆ ಅಂತ ಗ್ರಹಿಸಲಿಕ್ಕೂ ಕೂಡ ಕಷ್ಟವಾದ್ರೂ ನಂತರ ಕಡತಗಳನ್ನು ರಚನೆ ಮಾಡೋದರಲ್ಲಿ ತುಂಬ ತೊಡಕುಂಟಾಗ್ತವೆ. ಹೀಗಾಗಿ ಆಸ್ಕಿ ಟು ಯೂನಿಕೋಡ್ ಕನ್ವರ್ಷನ್ ಟೂಲನ್ನು ಸಿದ್ಧಪಡಿಸಬೇಕು. ಆ ಟೂಲು ಫಾರ್ಮೆಟನ್ನು ರಿಟೈನ್ ಮಾಡ್ಕೊಳ್ಳೋ ಹಾಗೆ, ಅಂದರೆ ಯಾವ ಫಾರ್ಮೆಟ್ ಮೂಲತಃ ನಿಗದಿ ಮಾಡಲಾಗಿರುತ್ತದೋ ಅಂತಹ ಫಾರ್ಮೆಟನ್ನು ಉಳಿಸ್ಕೊಳ್ಳೋ ರೀತಿಯಲ್ಲಿ ಸವಲತ್ತು ಇರಬೇಕಾಗುತ್ತೆ. ಇದುವರೆಗೂ ತಾವು 2 ಸಮಸ್ಯೆಗಳ ಕುರಿತು ಮನವರಿಕೆಯನ್ನು ಮಾಡಿಕೊಂಡಿರ್ತೀರಿ. ನಮಗೂ ಸಹ ಭರವಸೆ ಇದೆ, ಈ 2 ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಪರಿಹಾರ ಕ್ರಮಗಳನ್ನು ಕಂಡುಹಿಡಿತೀರಾ ಅನ್ನುವಂತಹ ಆಶಾಭಾವನೆಯೊಂದಿಗೆ ನಮ್ಮ ಪ್ರಸ್ತುತಿಯನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಧನ್ಯವಾದಗಳು.